ಸೀರಿಯಲ್ ಸಂಚಿಕೆಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಕರ್ಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಕರ್ಣ ಮತ್ತು ನಿಧಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಆಗ ಕರ್ಣ ಸರ್, ನಾನು ಬೇಡ ಅಂತ ಹೇಳಿದ್ರು, ನನ್ನ ಮಾತು ಕೇಳ್ತಾ ಇಲ್ಲ, ನೀವು ಇವತ್ತಿಂದಾನೇ ಕೆಲಸಕ್ಕೆ ಬರಬೇಕಾ, ಆರಾಮಾಗಿ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದಲ್ವಾ ಅಂತ ನಿಧಿ ಹೇಳ್ತಾರೆ. ಪರವಾಗಿಲ್ಲ ನಿಧಿ, ನಾನು ಕೆಲಸ ಮಾಡಿದ್ರೇ ನನಗೆ ಖುಷಿಯಾಗೋದು, ಹಾಗೆ ನಾನು ಗುಣ ಕೂಡ ಆಗೋದು. ಆದರೆ ನಾನು ಇದೇ ಥರ ಮನೇಲಿ ಕೂತಿದ್ರೆ ನಾನಿಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತಲೇ ಯೋಚನೆ ಮಾಡ್ತಿರ್ತೀನಿ. ಅದ್ರ ಬದಲು ನಾನು ಕೆಲಸಕ್ಕೆ ಬಂದರೆ ಆರಾಮಾಗಿ ನೀವು ಇಲ್ಲೇ ಇರ್ಬೋದಲ್ವಾ ಅಂತ ಕರ್ಣ ಹೇಳ್ತಾರೆ. ಅದು ನಿಜಾನೇ, ಸರಿ ಆಯಿತು ಬನ್ನಿ ಅಂತ ನಿಧಿ ಕರ್ಕೊಂಡು ಹೋಗ್ತಾರೆ ಕರ್ಣನ್ನ. ಹಾಗೆ ನಾನೇ ಇವತ್ತು ಕರ್ಣ ಮತ್ತು ನಿಧಿಗೆ ಊಟ ತಗೊಂಡು ಹೋಗಬೇಕು, ಯಾಕಂದರೆ ಕರ್ಣ ಈಗ ಗುಣ ಆಗಬೇಕು, ಅದಕ್ಕೋಸ್ಕರ ಮನೆ ಊಟನೇ ಮಾಡಬೇಕು ಅಂತ ರಮೇಶ್ ಅಂದ್ಕೊಂಡು ಆಗ ಸುಮತಿಗೆ ಅಡುಗೆ ಮಾಡೋಕ್ಕೆ ಹೇಳ್ತಾರೆ. ಏನಣ್ಣ ಇದು, ನೀನು ಇದನ್ನೆಲ್ಲ ಹೇಳ್ತಾ ಇದ್ದೀರಾ, ಅದು ಕರ್ಣನಿಗೋಸ್ಕರ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ, ಯಾವಾಗ ಇಷ್ಟೊಂದೆಲ್ಲ ಪ್ರೀತಿ ಬಂತು ಕರ್ಣನ ಮೇಲೆ ಅಂತ ಸುಮತಿ ಹೇಳ್ತಾರೆ. ಸುಮತಿ, ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀಯಾ, ನೋಡು ನಾನು ಮಾಲತಿಗೆ ಹೋಗಿ ಹೇಳಿದ್ದೆ, ಆದರೆ ಮಾಲತಿ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ನಿನಗೆ ಗೊತ್ತಲ್ವಾ, ಅದಕ್ಕೆ ನಿನಗೆ ಹೇಳ್ತಾ ಇರೋದು, ಅಡುಗೆ ಮಾಡಿಕೊಟ್ರೆ ನಾನೇ ತಗೊಂಡು ಹೋಗ್ತೀನಿ ಅಂತ ರಮೇಶ್ ಹೇಳ್ತಾರೆ. ಒಂದು ಅರ್ಥ ಆಗ್ತಿಲ್ಲ ನನಗಂತೂ, ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ, ರಮೇಶ್ ಅಣ್ಣ ಈ ಥರ ಬದಲಾಗಿ ಕರ್ಣನ್ಗೋಸ್ಕರ ಊಟ ಬೇರೆ ತಗೊಂಡು ಹೋಗ್ತೀನಿ ಅಂತಿದ್ದಾರಲ್ಲ, ನನಗೆ ಏನು ಅರ್ಥ ಆಗ್ತಿಲ್ಲ ಅಂತ ಸುಮತಿ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ನಯನತಾರ ಇದನ್ನು ಕೇಳಿಸ್ಕೊಂಡು, ಏನು ನಡೀತಿದೆ, ರಮೇಶ್ ಅಣ್ಣಂಗೆ ಏನಾದರೂ ಸತ್ಯ ಗೊತ್ತಾಗಿದೆಯಾ, ಅದಕ್ಕೆ ರಮೇಶ್ ಅಣ್ಣ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಿರ್ಬೋದಾ, ಆದರೆ ಯಾಕೆ ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ, ನನ್ನ ಹತ್ರ ಸತ್ಯ ಮುಚ್ಚಿಡ್ತಿದ್ದಾರೆ, ಖಂಡಿತವಾಗ್ಲೂ ಕರ್ಣನೇ ಅವ್ರ ಮಗ ಅಂತ ಸತ್ಯ ಗೊತ್ತಾಗಿದೆ, ಅದಕ್ಕೇನೆ ಈ ಥರ ಬದಲಾಗಿರೋದು ಅಂತ ಅಂದ್ಕೊಂಡು ನಯನತಾರ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಅಡುಗೆ ಎಲ್ಲ ಮಾಡಿದ ತಕ್ಷಣವೇ ರೀನಾ ಕೂಡ ಬಂದು ಸಹಾಯ ಮಾಡ್ತಾರೆ. ನಾನೇ ತಗೊಂಡು ಹೋಗ್ತೀನಿ ಅಂತ ರೀನಾ ಹೇಳಿದಾಗ, ಬೇಡ ರೀನಾ, ರಮೇಶ್ ಅಣ್ಣ ತಗೊಂಡು ಹೋಗ್ತೀನಿ ಊಟನ ನಿಧಿ ಮತ್ತು ಕರ್ಣಂಗೋಸ್ಕರ ಅಂತ ಹೇಳಿದ್ದಾರೆ. ಅವರಿಗೆ ಈಗ ಏನಂತ ಹೇಳೋದು, ಅವರೇ ತಗೊಂಡು ಹೋಗಲಿ ಪರವಾಗಿಲ್ಲ ಅಂತ ಸುಮತಿ ಹೇಳ್ತಾರೆ. ರೀನಾ ಕೆಲಸ ಇದೆ ಅಂತ ಹೋಗಿದ ತಕ್ಷಣವೇ ಆಗ ನಯನತಾರ ಏನೋ ಬೆರೆಸೋದಕ್ಕೆ ಅಂತ ಕೊಟ್ಟಿರ್ತಾರೆ ಸುಮತಿ, ಅದನ್ನೆಲ್ಲ ಹಾಕಿ, ರಮೇಶ್ ಅಣ್ಣ ನೀವು ಹೇಳಿದಾಗೆ ನಿಧಿ ಮತ್ತು ಕರ್ಣನ್ಗೋಸ್ಕರ ನಾನೇ ಅಡುಗೆ ಮಾಡಿದ್ದೀನಿ, ಇದನ್ನು ನೀವೇ ತಗೊಂಡು ಹೋಗಿ ಕೊಡಿ, ಹಾಗೆ ನೀವೇನೇ ಅವರಿಗೋಸ್ಕರ ಅಡುಗೆ ಮಾಡಿರೋದು ಅಂತ ಹೇಳಿ ಇನ್ನೂ ಖುಷಿ ಪಡ್ತಾರೆ, ನೀವೇನೇ ಬಡಿಸಿ ಅಂತ ರಮೇಶ್ ಹತ್ರ ಹೇಳ್ತಾರೆ. ಸರಿ ಆಯಿತು, ಥ್ಯಾಂಕ್ಸ್ ಸುಮತಿ, ನನಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡಿ ಹೇಳಿದ ತಕ್ಷಣ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ರಮೇಶ್ ಹೇಳ್ತಾರೆ. ಇದೇನಣ್ಣ ಈ ಥರ ಹೇಳ್ತಾ ಇದ್ದೀರಾ, ಅಷ್ಟಕ್ಕೂ ನೀವೇನು ಬೇರೆಯವರ, ನಮ್ಮ ಅಣ್ಣ ನಿಮಗೋಸ್ಕರ ಸಹಾಯ ಮಾಡದೇ ಇರೋಕ್ಕಾಗುತ್ತಾ, ಆರಾಮಾಗಿ ಊಟ ತಗೊಂಡು ಹೋಗಿ ಕೊಡಿ ಅಂತ ಸುಮತಿ ಹೇಳ್ತಾರೆ. ರಮೇಶ್ ತೆಗೆದುಕೊಂಡು ಹೋಗಿದ ತಕ್ಷಣವೇ ಆಗ ನಯನತಾರ ಬಂದು, ನಾನು ಅಂದ್ಕೊಂಡಾಗೆ ಎಲ್ಲ ಆಗ್ತಿದೆ, ಥ್ಯಾಂಕ್ಸ್ ಸುಮತಿ ಅಂತ ನಯನತಾರ ಹೇಳ್ತಾರೆ. ಆದರೆ ರಮೇಶ್ ಅಣ್ಣ ಈ ಥರ ಮಾಡ್ತಿರೋದು ಕಾರಣ ಏನು, ಹಾಗೆ ಅವ್ರು ಯಾಕೆ ಬದಲಾಗಿದ್ದಾರೆ ಇದಕ್ಕೆ ಇದ್ದ ಹಾಗೆ ಅಂತ ಕೇಳಿದಾಗ, ನನಗೂ ಅದೇ ಗೊತ್ತಾಗ್ತಿಲ್ಲ ಸುಮತಿ, ಇಷ್ಟು ದಿನ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ತಾ ಇದ್ರು, ಆದರೆ ಇವತ್ತು ಯಾಕೆ ಈ ಥರ ಮಾಡ್ತಿದ್ದಾರೆ, ಕರ್ಣನ ಮೇಲೆ ಯಾಕೆ ಇಷ್ಟು ಪ್ರೀತಿ ತೋರಿಸಿದ್ದಾರೆ ಅಂತ ನಾನು ಎಷ್ಟೇ ಕೇಳಿದ್ರು ಅವರು ಉತ್ತರ ಕೊಡ್ತಾ ಇಲ್ಲ, ನನ್ನ ಹತ್ರ ಯಾವ ವಿಷಯನೂ ಹೇಳ್ತಾ ಇಲ್ಲ. ಇದನ್ನೆಲ್ಲ ನೋಡಿದರೆ ನನಗೂ ಕೂಡ ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ಆದರೆ ಕರ್ಣ ಮತ್ತು ರಮೇಶನ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು, ಅದರಿಂದಾಗಿ ನಾವು ಯಾರೂ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮಿಂದ ರಮೇಶನ ದೂರ ಆದರೆ ನಮ್ಮ ಪರವಾಗಿ ಮಾತಾಡದೆ ಕರ್ಣನ ಪರವಾಗಿ ಇವಾಗ ಮಾತಾಡ್ತಿದ್ದಾರೆ, ಈ ಮನೇಲಿ ನಮಗೆ ಆಗ ಯಾವ ಗೌರವನೂ ಇರೋದಿಲ್ಲ, ಅದಕ್ಕೆ ಅವರಿಬ್ಬರು ಒಂದಾಗಬಾರದು ಅಂತ ನಾನು ಅನ್ಕೋತಿರೋದು ಅಂತ ನಯನತಾರ ಹೇಳಿದಾಗ, ಅದು ನಿಜಾನೇ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಅಕಸ್ಮಾತ್ ಅವರು ಒಂದಾದರೆ ನಮಗೆ ಈ ಮನೇಲಿ ಗೌರವನೂ ಇರೋದಿಲ್ಲ, ಹಾಗೆ ನಮ್ಮ ಮಾತನ್ನು ಯಾರೂ ಕೇಳೋರಿಲ್ಲ, ಯಾವತ್ತಿದ್ರೂ ರಮೇಶ್ ಅಣ್ಣನ ಪರವಾಗಿ ಮಾತಾಡಬೇಕು ಅಂತ ನಯನತಾರ ಹತ್ರ ಸುಮತಿ ಹೇಳ್ತಿರ್ತಾರೆ. ಹಾಗೆ ಕರ್ಣನಿಗೆ ಊಟ ಕೊಡಬೇಕು ಅಂತ ಹೋಗಿ, ಕರ್ಣ ನಿಧಿ ಏನು ಮಾಡ್ತಿದ್ದಾರೆ ತಗೊಳ್ಳಿ ನಿಮಗೋಸ್ಕರ ಅಂತ ನಾನೇ ಅಡುಗೆ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಅಂತ ರಮೇಶ್ ಅವರು ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.